let us consider a very simple combination of resistors, that two resistors connected in parallel like this. Okay, so each resistor has some resistance value R, that means both are equal. Now the total current through this combination is I, and at these 2 points the current gets divided into two. Some value of current passes through this and some value of current passes through this. That since we have equal resistors in each branch, the total current gets divided equally. If you consider this one as I1 and I2, then this I1 can be written as I by 2 and this is also I by 2. Why? Because these two resistors are equal. Therefore, the total current divides equally. So, you can easily find out the value of current passing through each resistors or each branch. You can name this as first branch and this as second branch. So, along or through each branch you can measure current easily. But let us consider one more case, okay, in which the resistance values are not same, they are not equal. Let us consider here resistance is R1 and here resistance is R2, and R1 is not equal to R2. If these two values are equal, then current equally divides, total current equally divides, and again here you will get I only. Okay, I by 2, I by 2, if you add again you will get I only. But in this particular case, in this second case, again we can name this as I1 and this as I2. But here I1 is not equal to I2. Okay, why? Because R1 is not equal to R2. Now in such cases, how to find the value of I1 and how to find the value of I2? Okay, if you have different values of resistances in each branch, then how to get the value of branch current? This I1 and I2 are known as branch current. Okay, so anta time alli ಅಥವಾ ಅಂತ ಕಾನ್ಸೆಪ್ಟ್ಗಳು ಬಂದಾಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ನಾವು ಟೋಟಲ್ ಬ್ರಾಂಚ್ ಕರೆಂಟನ್ನು ಹೇಗೆ ಫೈಂಡ್ ಔಟ್ ಮಾಡುವಂಥದ್ದು. Okay, for that we have an equation, okay, that is known as branch current formula. Okay, that is called as branch current formula. Here we have the branch current, that is equal to total current into resistance of other branch divided by sum of resistances. ಸೆಂಟೆನ್ಸ್ ನೋಡೋಕೆ ಸ್ವಲ್ಪ ಲೆಂತಿ ಕಾಣ್ಬೋದು, ಬಟ್ ಇಟ್ ಈಸ್ ವೆರಿ ಸಿಂಪಲ್. ಓಕೆ, ಏನಿದು ಬ್ರಾಂಚ್ ಕರೆಂಟ್? ಫಾರ್ ಎಕ್ಸಾಂಪಲ್ ಇವಾಗ ಇದೇ ಕೇಸಲ್ಲಿ ಬರುವ. ಓಕೆ, ಇದೇ ಕೇಸನ್ನು ಕನ್ಸಿಡರ್ ಮಾಡೋದು. ನನಗೆ I1 ಅಂತ ಹೇಳುವ ಬ್ರಾಂಚ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, I1, ಸೊ ದಟ್ ಈಸ್ ಗಿವನ್ ಬೈ ಟೋಟಲ್ ಕರೆಂಟ್. ಟೋಟಲ್ ಕರೆಂಟ್ ಯಾವುದು? ಟೋಟಲ್ ಕರೆಂಟ್ ಈಸ್ ಐ ಅಲ್ವಾ? ಐ ಅಂತ ಹೇಳೋದು ಟೋಟಲ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ಅದರ್ ಬ್ರಾಂಚ್ ಅಂತ ಹೇಳ್ತೇವೆ. ಸೊ ನನಗೆ ಇವಾಗ I1 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. I1 ಪಾಸಸ್ ಥ್ರೂ R1. ಹಾಗೆ ಅದರ್ ಬ್ರಾಂಚ್ ಅಂತ ಹೇಳಿದ್ರೆ ಯಾವುದಾಯಿತು? ದಿಸ್ R2 ಯು ನೀಡ್ ಟು ಕನ್ಸಿಡರ್. ಓಕೆ, ಸೊ ಟೋಟಲ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ಅದರ್ ಬ್ರಾಂಚ್ ಡಿವೈಡೆಡ್ ಬೈ ಸಮ್ ಆಫ್ ರೆಸಿಸ್ಟೆನ್ಸಸ್. R1 ಮತ್ತು R2 ಅನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಸಮ್ ಸಿಗುತ್ತೆ. ದಟ್ ಮೀನ್ಸ್ R1 ಪ್ಲಸ್ R2. ಸೊ ಯೂಸಿಂಗ್ ದಿಸ್ ವಿ ಕ್ಯಾನ್ ಗೆಟ್ ದಿ ವ್ಯಾಲ್ಯೂ ಆಫ್ I1 ಬ್ರಾಂಚ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ರೀತಿಯಲ್ಲಿ I2 ಬೇಕಾಗಿದ್ರೆ ಇಲ್ಲಿ ಕೂಡ ಅದೇ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ಟೋಟಲ್ ಕರೆಂಟ್ ಈಸ್ ಸೇಮ್. ಇವಾಗ ರೆಸಿಸ್ಟೆನ್ಸ್ ಆಫ್ ಅದರ್ ಬ್ರಾಂಚ್ ಹೇಳಿರೇನು? ಇವಾಗ I2 ಯಾವುದ್ರ ಮೂಲಕ ಪಾಸ್ ಆಗ್ತಾ ಇದೆ? R2 ಮೂಲಕ ಪಾಸ್ ಆಗ್ತಾ ಇದೆ ಅಲ್ವಾ? ಈ ರೆಸಿಸ್ಟರ್ ಮೂಲಕ ಪಾಸ್ ಆಗ್ತಾ ಇದೆ. ಹಾಗೆ ಅದರ್ ಬ್ರಾಂಚ್ ಯಾವುದು? ದಟ್ ಈಸ್ R1 ಅಲ್ವಾ? ಹಾಗೆ ಇಂಟು R1 ಡಿವೈಡೆಡ್ ಬೈ ಸಮ್ ಆಫ್ ರೆಸಿಸ್ಟೆನ್ಸಸ್. ಓಕೆ, ಸೊ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಬ್ರಾಂಚ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಯಾವಾಗ? ವೆನ್ ಯು ಹ್ಯಾವ್ ಟು ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸಸ್ ಇನ್ ದಿಸ್ ಕಾಂಬಿನೇಷನ್. ಓಕೆ, ಈ ಥರ ಬೇರೆ ಬೇರೆ ರೆಸಿಸ್ಟರ್ಗಳಿದ್ದಾಗ ಬ್ರಾಂಚ್ ಕರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಕರೆಂಟ್ ಥ್ರೂ ಈಚ್ ಬ್ರಾಂಚ್ ಯು ಕ್ಯಾನ್ ಮೆಷರ್. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ವರ್ಕೌಟ್ ಸಮ್ ಎಕ್ಸಾಂಪಲ್ ಹಿಯರ್. ಓಕೆ, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವ. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಈ ಕಾನ್ಸೆಪ್ಟ್ ಪ್ರಾಬ್ಲಮ್ ನೋಡಿ. ಏನು ಹೇಳಿದ್ದಾರೆ? ಟೇಕಿಂಗ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಬ್ಯಾಟರಿ ಆಸ್ ನೆಗ್ಲಿಜಿಬಲ್, ದಿ ಸ್ಟಡಿ ಸ್ಟೇಟ್ ಕರೆಂಟ್, ಓಕೆ, ದಿ ಸ್ಟಡಿ ಸ್ಟೇಟ್ ಕರೆಂಟ್ ಇನ್ ದಿ 2 ohm ರೆಸಿಸ್ಟರ್. 2 ohm ರೆಸಿಸ್ಟರ್ ಎಲ್ಲಿದೆ?
ಇಲ್ಲಿದೆ ಅಲ್ವಾ. ಸೊ ಇದರ ಮೂಲಕ ಹೋಗುವಂತಹ ಕರೆಂಟನ್ನು ಮೆಷರ್ ಮಾಡಬೇಕು ನೀವು. ಟೋಟಲ್ ಕರೆಂಟನ್ನು ಐ ಅಂತ ತಗೊಳ್ಳೋ ನಾವು. ಓಕೆ, ಟೋಟಲ್ ಕರೆಂಟ್ ಈಸ್ ಐ. ಹಾಗೆ ಇದರ ಮೂಲಕ I1 ಕರೆಂಟ್ ಹೋಗುತ್ತೆ, ಇದರ ಮೂಲಕ I2 ಕರೆಂಟ್ ಹೋಗುತ್ತೆ. ನಮಗೇನು ಕ್ಯಾಲ್ಕುಲೇಟ್ ಮಾಡಬೇಕು? ನಮಗೆ I1 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಬ್ರಾಂಚ್ ಕರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ರೆಸಿಸ್ಟೆನ್ಸನ್ನು R1 ತಗೊಳ್ಳಿ, ಇದನ್ನು R2 ಅಂತ ತಗೊಳ್ಳಿ. ಸೊ ಹಾಗೆ ಬ್ರಾಂಚ್ ಕರೆಂಟ್ ಫಾರ್ಮುಲಾ ಹಾಕಿದಾಗ ಏನಾಗುತ್ತೆ? I1 ದಟ್ ಈಸ್ ನಥಿಂಗ್ ಬಟ್ total current, that is I, into resistance of other branch divided by sum of resistances ಅಲ್ವಾ. ಸೊ ಅದನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಟೋಟಲ್ ಕರೆಂಟ್. ಎಸ್, ಸೊ ಹಾಗೆ ನಾವು ಫಸ್ಟಿಗೆ ಟೋಟಲ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. R1 R2 ವ್ಯಾಲ್ಯೂ ಗೊತ್ತಿದೆ, ಟೋಟಲ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಏನು ಹೇಳ್ಬೋದು ನಾವು? ಟೋಟಲ್ ಕರೆಂಟ್ ಈಸ್ ನಥಿಂಗ್ ಬಟ್ V/R ಅಥವಾ R ಇಕ್ವಿವ್ಯಾಲೆಂಟ್ ಅಂತ ಹೇಳ್ತೇವೆ. ಹೇಳಿದ್ರೆ ಈ ಕಂಪ್ಲೀಟ್ ಸರ್ಕ್ಯೂಟಿನ ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಗೊತ್ತಿರಬೇಕು ನಿಮಗೆ. ಹಾಗೆ ಮಾತ್ರ ಟೋಟಲ್ ಕರೆಂಟ್ ಪಾಸಿಂಗ್ ಥ್ರೂ ದಟ್ ಸರ್ಕ್ಯೂಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ವಿ ವ್ಯಾಲ್ಯೂ ಗೊತ್ತಿದೆ. ವಿ ವ್ಯಾಲ್ಯೂ ಎಷ್ಟು? 6 ವೋಲ್ಟ್ ಅಲ್ವಾ. ವಿ ವ್ಯಾಲ್ಯೂ ಈಸ್ 6 ವೋಲ್ಟ್. ಹಾಗೆ ಆರ್ ಇಕ್ವಿವ್ಯಾಲೆಂಟ್ ಎಷ್ಟು ಅಂತ ಹೇಳೋದನ್ನು ಫಸ್ಟಿಗೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಜಸ್ಟ್ ಲುಕ್ ಎಟ್ ದಿಸ್. ಇದೊಂದು ಕೆಪಾಸಿಟರ್. ಸೊ ಕೆಪಾಸಿಟರ್ ಮೂಲಕ ಯಾವತ್ತೂ ಕರೆಂಟ್ ಪಾಸ್ ಆಗಲ್ಲ ಹೇಳಿದರೆ ಡಿ ಸಿ ಪಾಸ್ ಆಗಲ್ಲ. ಓಕೆ, ಇಲ್ಲಿ ಕನೆಕ್ಟ್ ಮಾಡಿರುವಂಥದ್ದು ನಾವು ಡಿ ಸಿ ಸೆಲ್ ಅಲ್ವಾ. ಸೊ ಡೈರೆಕ್ಟ್ ಕರೆಂಟ್ ಸಿಗುತ್ತೆ. ಸೊ ಡೈರೆಕ್ಟ್ ಕರೆಂಟ್ ಈ ಕೆಪಾಸಿಟರ್ ಮೂಲಕ ಪಾಸ್ ಆಗಲ್ಲ. ಸೊ ಆದ ಕಾರಣ ನಾವೇನು ಮಾಡ್ಬೋದು ಹೇಳಿದರೆ, ಈ ಬ್ರ್ಯಾಂಚನ್ನು ನೆಗ್ಲೆಕ್ಟ್ ಮಾಡ್ಬೋದು. ಇಲ್ಲಿ 6 ಓಮ್ ಅಂತ ಇದ್ದರೂ ಯು ಕ್ಯಾನ್ ನೆಗ್ಲೆಕ್ಟ್ ದ್ಯಾಟ್ ಬಿಕಾಸ್ ನೋ ಕರೆಂಟ್ ಪಾಸಸ್ ಟು ದ್ಯಾಟ್. ಹಾಗೆ ಇನ್ನು ಬಾಕಿ ಇರುವಂಥದ್ದು ಯಾವುದೆಲ್ಲ? ಒಂದು ಈ ಕಾಂಬಿನೇಷನ್ ಆ್ಯಂಡ್ ಅದಕ್ಕೆ ಈ 2.8 ಕನೆಕ್ಟ್ ಆಗಿದೆ. ಓಕೆ, ಸೊ ಇಷ್ಟನ್ನು ಮಾತ್ರ ನೀವು ಕನ್ಸಿಡರ್ ಮಾಡೇ ಸಾಕು. ನಾವು ಹೌ ದೀಸ್ ಟು ಆರ್ ಕನೆಕ್ಟೆಡ್? ಇದೆರಡು ಹೇಗೆ ಕನೆಕ್ಟ್ ಆಗಿದೆ? ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ ಅಲ್ವಾ. ಸೊ ದಟ್ ಟು ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದೆರಡು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ದೇರ್ಫೋರ್ ಆರ್ ಪಿ ದಟ್ ಇಸ್ ಈಕ್ವಲ್ ಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಬರಿಬೋದಲ್ಲ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಏನು ಸಿಗುತ್ತೆ? R1 2 ಅಲ್ವಾ, 2 ಇಂಟು 3 ಡಿವೈಡ್ ಬೈ 2 ಪ್ಲಸ್ 3 ಅಂತ ಆಯಿತು. ಹೇಳಿದ್ರೆ ಏನಾಯ್ತು? ಇದು 6/5 ಅಂತ ಬಂತು. ಹೇಳಿದ್ರೆ 1.2 ಓಮ್ ಸಿಗುತ್ತೆ ಆರ್ ಪಿ ವ್ಯಾಲ್ಯೂ, ಇದರ ವ್ಯಾಲ್ಯೂ. ಸೊ ಆ 1.2 ಇದು ಇವಾಗ ಇಲ್ಲ, ಇದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ ಅಲ್ವಾ. ಆ 1.2 ಓಮ್ ಇಲ್ಲಿ ಕನೆಕ್ಟ್ ಆಗಿದೆ. ಹೇಗೆ ಕನೆಕ್ಟ್ ಆಗಿದೆ ಅದು? ದಿಸ್ 1.2 ಓಮ್ ಈಸ್ ಕನೆಕ್ಟೆಡ್ ಟು ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ 2.8. ಹೌ ದೇ ಆರ್ ಕನೆಕ್ಟೆಡ್? ಈ ಥರ ಕನ್ಸಿಡರ್ ಮಾಡ್ಬೋದು ನೀವು. ಓಕೆ, ಹೌ ದೀಸ್ ಟು ಆರ್ ಕನೆಕ್ಟೆಡ್? ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ವಾ. ಇದೆರಡು ಸೀರೀಸ್ ಆಗಿ ಕನೆಕ್ಟ್ ಆಗಿದೆ. ಹಾಗಿದ್ರೆ ಟೋಟಲ್ ಕರೆಂಟ್ ಏನಾಯಿತು? ಆರ್ ಇಕ್ವಿವ್ಯಾಲೆಂಟ್ ಅಂತ ಹೇಳಿದರೆ ನಾನು ಇದನ್ನು ಆರ್ ಪಿ ಅಂತ ತಗೊಂಡೆ, ಆರ್ ಪಿ, ಮತ್ತು ಇದನ್ನು ನಾನು ಆರ್ ಅಂತ ತಗೊಳ್ತೇನೆ. ಓಕೆ, ಸೊ ಆರ್ ಪಿ ಪ್ಲಸ್ ಆರ್ ಅಂತ ಬರಿಬೋದಲ್ಲ. ಯಾಕೆ? ಸೀರೀಸ್ ಕಾಂಬಿನೇಷನಲ್ಲಿ ಆರ್ ಎಸ್ ಇಸ್ ನಥಿಂಗ್ ಬಟ್ R1 ಪ್ಲಸ್ R2 ಆ್ಯಡ್ ಮಾಡುವಂಥದ್ದು ನೀವು ಅಲ್ವಾ. ಸೊ ಇದೆರಡನ್ನು ಆ್ಯಡ್ ಮಾಡಿ. ಸೊ ಏನು ಸಿಗುತ್ತೆ ನಿಮಗೆ? 1.2 ಪ್ಲಸ್ 2.8 ಹೇಳಿದರೆ ಆರ್ ಇಕ್ವಿವ್ಯಾಲೆಂಟ್ ಅಂತ ಹೇಳಿದರೆ ಏನಾಯ್ತು ನಿಮಗೆ? 4 ಓಮ್ ಸಿಗುತ್ತೆ. ಓಕೆ, 4 ಓಮ್ ಸಿಕ್ತು. ಸೊ ಇಫ್ ಯು ನೋ ಆರ್ ಇಕ್ವಿವ್ಯಾಲೆಂಟ್ ಗೊತ್ತಿದ್ರೆ ನಿಮಗೆ ನಾನು ಆಗ ಹೇಳಿದಾಗೆ ಟೋಟಲ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು? ಟೋಟಲ್ ಕರೆಂಟ್ ಈಸ್ ನಥಿಂಗ್ ಬಟ್ V ಬೈ ಆರ್ ಇಕ್ವಿವ್ಯಾಲೆಂಟ್. ಸೊ ವಿ ಹೇಳಿದರೆ 6 ಅಂತ ಹೇಳಿದೆ ನಾನು, ದಿಸ್ ಈಸ್ 4. ಹೇಳಿದ್ರೆ ಏನಾಯಿತು? 3/2 ಅಥವಾ 3/2 ದಟ್ ಈಸ್ 1.5 ಆಂಪಿಯರ್ ಸಿಕ್ತು. ಸೊ ಟೋಟಲ್ ಕರೆಂಟ್ ಈಸ್ 1.5 ಆಂಪಿಯರ್. ಸರಿ ಅಲ್ವಾ. ಸೊ ನನಗೇನು ಬೇಕಾಗಿರುವಂಥದ್ದು? I1 ಬೇಕು. I1 ಬೇಕಿದ್ರೆ ಏನು ಮಾಡಬೇಕು ನಾವು? ಟೋಟಲ್ ಕರೆಂಟ್ ಇಂಟು R2 ವ್ಯಾಲ್ಯೂ ಎಷ್ಟು? R2 ವ್ಯಾಲ್ಯೂ ಇಸ್ 3 ಅಲ್ವಾ, ಡಿವೈಡ್ ಬೈ ಸಮ್ ಆಫ್ ರೆಸಿಸ್ಟೆನ್ಸಸ್. ಹಾಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? I1, ಐ ವಿಲ್ ರೈಟ್ ಇಟ್ ಹಿಯರ್. ಓಕೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವ. I1 ದಟ್ ಈಸ್ ನಥಿಂಗ್ ಬಟ್ I ಇಂಟು R2 ಡಿವೈಡ್ ಬೈ R1 ಪ್ಲಸ್ R2 ದಟ್ ಈಸ್ I ಈಸ್ 1.5 ಇಂಟು 3 ಡಿವೈಡೆಡ್ ಬೈ 3 ಪ್ಲಸ್ 2 ಅಥವಾ 2 ಪ್ಲಸ್ 3 ಏನು ಸಿಗುತ್ತೆ? 4.5 ಡಿವೈಡ್ ಬೈ 5 ಹೇಳಿದರೆ 45/5 ಹೇಳಿದರೆ 9 ಆಯಿತು. ಸೊ ದಿಸ್ ವಿಲ್ ಬಿ 0.9 ಆಂಪಿಯರ್. ಓಕೆ, 0.9 ಆಂಪಿಯರ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಬ್ರಾಂಚ್ ಕರೆಂಟ್. ಓಕೆ, ಬ್ರಾಂಚ್ ಕರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದೆವು I1. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಸಿ, ಆಪ್ಷನ್ ಸಿ. ಸೊ ದಿಸ್ ಈಸ್ ದಿ ಆನ್ಸರ್. ಹೋಪ್ ಯು ಗಾಟ್ ಇಟ್. ಓಕೆ, ಸೊ ಈ ಥರದ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯೂಶ್ವಲಿ ಕೇಳ್ತಾರೆ, ಯಾವುದೇ ಸರ್ಕ್ಯೂಟ್ ಬಂದರೂ ನಿಮಗೆ ಅಲ್ಲಿ ಕೆಲವೊಮ್ಮೆ ಬ್ರಾಂಚ್ ಕರೆಂಟ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡಲಿಕ್ಕೆ ಗೊತ್ತಾಗಬೇಕಾಗುತ್ತೆ. ಓಕೆ, ಎಸ್. ಸೊ branch current is total current into resistance of other branch divided by sum of resistances.
Hope it is clear. Yes, thank you.